ಮಂಗಳೂರು ಬ್ಲಾಸ್ಟ್ಗೂ ಮತ್ತೆ ಬೆಂಗಳೂರು ಸ್ಫೋಟಕ್ಕೂ ಏನ್ ಸಾಮ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕಿರಣ್ ಜೊತೆಗೆ ನಾವು ಮಾತಾಡ್ತಾ ಹೋಗೋಣ ಈ ವಿಚಾರವಾಗಿ. ಟಿಫಿನ್ ಬಾಕ್ಸ್ ನಲ್ಲಿಟ್ಟು ಇಲ್ಲಿ ಬಾಂಬ್ ಸ್ಫೋಟಿಸಿದ್ನ ಹಾಗಾದ್ರೆ ಶಂಕಿತ ಉಗ್ರ ಅನ್ನುವಂಥದ್ರ ಬಗ್ಗೆ ಇದೆ ನೋಡಿ. ಈಗ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ. ಒಂದು ಕಡೆ ಆಟೋದಲ್ಲಿ ಆವತ್ತು ಕುಕ್ಕರ್ ಬ್ಲಾಸ್ಟ್ ಆದಂತಹ ಒಂದು ಘಟನೆ. ಸೊ ಆ ದೃಶ್ಯಗಳನ್ನ ಒಂದು ಕಡೆ ನೋಡ್ತಾ ಇದ್ರಿ. ಕುಕ್ಕರ್ ಬ್ಲಾಸ್ಟ್ ಏನಾಗಿತ್ತು, ತಾರಿಕ್ ಮತ್ತು ತಂಡದಿಂದ ಆದಂತಹ ತಾರಿಕ್ ಮತ್ತು ಗ್ಯಾಂಗ್ ಏನಿತ್ತು, ಆ ತಾರಿಕ್ ಮತ್ತು ಗ್ಯಾಂಗ್ ನಡೆಸಿದಂತಹ ಒಂದು ಕುಕೃತ್ಯ. ಸೊ ಆ ಒಂದು ಕುಕ್ಕರ್ ಬ್ಲಾಸ್ಟ್ ಅವತ್ತು ಸಂಭವಿಸಿದೆ ನೋಡಿ. ಈ ದೃಶ್ಯಗಳಲ್ಲಿ ಒಂದು ಕಡೆ ತಾವು ನೋಡ್ತಾ ಇದ್ರಿ. ಆಟೋದಲ್ಲಿ ಹೋಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗುತ್ತೆ, ದಟ್ಟವಾದಂತಹ ಒಂದು ಹೊಗೆಯಲ್ಲಿ ಆವರಿಸಿಕೊಳ್ಳುತ್ತೆ. ದ ಸೇಮ್ ಕೈಂಡ್ ಆಫ್ ಬ್ಲಾಸ್ಟ್ ನಿನ್ನೆ ಕೂಡ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಈಗ ಪೊಲೀಸರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಇನ್ನೊಂದು ಕಡೆ ಇರುವಂತಹ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ರಿ, ಇದು ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಆದಂತಹ ಒಂದು ಬ್ಲಾಸ್ಟ್ ಆದ ತಕ್ಷಣ ಹೇಗೆ ಅಲ್ಲೂ ಕೂಡ ಹೊಗೆ ಆವರಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸಿಸಿ ಕ್ಯಾಮೆರಾದಲ್ಲಿ ಅದು ಸರಿಯಾಗಿದೆ ನೋಡಿ. ಅಲ್ಲಿ ಆವರಿಸಿಕೊಂಡಿರುವಂತಹ ಒಂದು ಹೊಗೆ, ಈ ಕುಕ್ಕರ್ ಬ್ಲಾಸ್ಟ್ ನಲ್ಲಿ ಆದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಹೊಗೆ, ಇವೆರಡಕ್ಕೂ ಕೂಡ ಒಂದಷ್ಟು ಸಾಮ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಮಾತಾಡ್ತಾ ಇದ್ವಿ. ನಾವು ಕಿರಣ್, ನೀವು ಹೇಳ್ತಾ ಇದ್ರಿ ಬಹುಶಃ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ಗೂ ನಿನ್ನೆ ಆದಂತಹ ಒಂದು ಬ್ಲಾಸ್ಟ್ಗೂ ಹೇಗಿದೆ ಸಾಮ್ಯತೆ ಅಂತ ಹೇಳಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಹುಶಃ ಇಲ್ಲಿ ಬಳಸಿರುವಂತಹ ಒಂದು ವಸ್ತುಗಳು, ನಟ್ಟು ಬೋಲ್ಟುಗಳು, ಜೊತೆಗೆ ಟಿಫನ್ ಬಾಕ್ಸ್ ಅಲ್ಲಿ ಪತ್ತೆಯಾಗುವಂಥದ್ದು, ಜೊತೆಗೆ ಆ ಒಂದು ಹೊಗೆ ಸಿಮಿಲಾರಿಟೀಸ್ ತುಂಬಾ ಇದೆ. ಬಹುಶಃ ಅಲ್ಲಿ ಮಾಡಿದಂಥ ಒಂದು ಕುಕೃತ್ಯ ಏನು ತಾರಿಕ್ ಮತ್ತು ಗ್ಯಾಂಗ್ ಮಾಡಿತು, ಆ ಗ್ಯಾಂಗಿಗೂ ನಿನ್ನೆ ನಡೆಸಿದಂಥ ಒಂದು ಕೃತ್ಯಕ್ಕೂ ಬಹುಶಃ ಸಾಮ್ಯತೆ ಲಿಂಕ್ ಇರಬಹುದು ಅನ್ನುವಂಥದ್ದು ಬಹುಶಃ ಇದರಿಂದ ದೃಢವಾಗ್ತಾ ಇದೆ ಅಂತ ಅನ್ಸುತ್ತೆ ಪೊಲೀಸರಿಗೆ. ಅಲ್ಲ, ಮೇಲೆ ಇದು ಕೂಡ ಒಂದು ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ಇರ್ಬೋದು ಅಂತಲ್ಲ, ಯಾಕೆಂದ್ರೆ ಈಗ ಸಿಮಿಲಾರಿಟೀಸ್ ಎರಡು ಕಡೆನೂ ಕೂಡ ಒಂದೇ ರೀತಿ ಮೆಟೀರಿಯಲ್ಸ್ ಒಂದೇ ತರ ಯೂಸ್ ಮಾಡಿರೋದ್ರಿಂದ ಬಹುಶಃ ಅವ್ರಿಗೆ ಇದು ಕನೆಕ್ಷನ್ ಇರ್ಬೋದು ಅನ್ನೋ ದಿಕ್ಕಲ್ಲಿ ಪೊಲೀಸರು ಆ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೇಮ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡಿರೋದು. ಇಲ್ಲಿ ಬ್ಲಾಸ್ಟ್ ಕ್ಯಾಶುಯಾಲಿಟೀಸ್ ಗಿಂತ ನೀವು ಹೇಳ್ದಂಗೆ ಒಂದು ಸೌಂಡ್ ಮತ್ತೆ ಒಂದು ದೊಡ್ಡ ಮಟ್ಟದ ಸ್ಮೋಕ್ ಹೊರಗಡೆ ಎರಡು ಕಡೆನೂ ಕೂಡ ಅದೇ ರೀತಿ ಆಗುವಂಥದ್ದು. ಅದು ಅವರ ಮೇಲೆ ಅಂದ್ರೆ ಹೆಚ್ಚಿನ ಒಂದು ಡ್ಯಾಮೇಜ್ ನ ಮಾಡೋದಕ್ಕೆ ಮಾಡುವಂತದ್ದು ಒಂದು ದೃಷ್ಟಿ, ಜೊತೆಗೆ ಸೌಂಡ್ ಜಾಸ್ತಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡುವಂಗೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋದು. ಇಲ್ಲಿ ಆಟೋದಲ್ಲಿ ಆಗಂತ ಮಂಗಳೂರಲ್ಲಿ ಆಟೋದಲ್ಲಿ ಅದಿನ್ನೂ ಕೂಡ ಟಾರ್ಗೆಟ್ ನ ಯಾರಿಗೆ ಎಲ್ಲಿ ಇಡಬೇಕು ಅನ್ನೋದು ಹೋಗಿ ಒಂದು ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಆಟೋದಲ್ಲಿ ಬ್ಲಾಸ್ಟ್ ಆಯ್ತು. ಆದ್ರೆ ಇದು ಪಕ್ಕಾ ಪ್ಲಾನ್ ಮಾಡಿ ಆ ಜಾಗವನ್ನ ಐಡೆಂಟಿಫೈ ಮಾಡಿ ಆ ಜಾಗದಲ್ಲಿ ಇಡಬೇಕು ಅಂತ ಹೇಳಿ ಅಲ್ಲಿ ಬಂದು ಇಟ್ಬಿಟ್ಟು ಅವನು ಟೈಮರ್ ಅನ್ನ ಫಿಕ್ಸ್ ಮಾಡ್ಕೊಂಡು 1 hour ಮುಂಚೆ ಬರ್ತಾನೆ, ಟೈಮರ್ ಫಿಕ್ಸ್ ಮಾಡ್ತಾನೆ, ಬಂದು ಹೋಟೆಲ್ ಅಲ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತ ಅಲ್ಲೇ ಒಂದು ರವೆ ಇಡ್ಲಿಯನ್ನು ಕೂಡ ಅವನು ಅಲ್ಲಿ ತಿಂತಾನೆ. ನಂತರ ಅಲ್ಲಿಂದ ಆತ ನಡ್ಕೊಂಡ್ಬಂದು ಜಾಗವನ್ನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲೂ ಕೂಡ ಅಲ್ಲಿ ಹಿಂದೆ ಆಗಿದ್ದಂತ ಆಟೋದಲ್ಲಿ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಗಿರುವಂತದ್ದು. ಇಲ್ಲಿ ಸಂಬಂಧಪಟ್ಟಂತೆ ಪಕ್ಕ ಟಾರ್ಗೆಟ್ ಮಾಡ್ಕೊಂಡು ಪ್ಲೇಸ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಅದೇ ರೀತಿ ಅಂದ್ರೆ ಇಲ್ಲೂ ಕೂಡ ಡೌಟ್ ಬರ್ದಂಗೆ ಆತನು ಕೂಡ ಕಂಪ್ಲೀಟ್ ಆಗಿ ಒಂದು 25ರಿಂದ 30-35 ವರ್ಷದ ಒಳಗಡೆ ಇರುವಂತಹ ವ್ಯಕ್ತಿ ಕಂಪ್ಲೀಟ್ ಆಗಿ ಆತ ತನ್ನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಕ್ಯಾಪ್ ಹಾಕೊಂಡಿರೋದು, ಜೊತೆಗೆ ಬ್ಯಾಗ್ ಅನ್ನು ಇಟ್ಕೊಂಡು ಎಲ್ಲೂ ಕೂಡ ಡೌಟ್ ಬರದು ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡು ಒಂದು ಇಟ್ಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹೋಲಿಕೆ ಕೂಡ ಎರಡು ಪ್ರಕರಣಗಳಿಗೂ ಒಂದಷ್ಟು ಸಿಮಿಲಾರಿಟೀಸ್ ಇರಿಂದ ಆ ದಿಕ್ಕಿನಲ್ಲಿ ಫಸ್ಟ್ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಕೇಂದ್ರ ಏಜೆನ್ಸಿಗಳು ಕೂಡ ಆ ದಿಕ್ಕಿನಲ್ಲೇ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಲೋಕಲ್ ಪೊಲೀಸರಿಗೆ. ಈ ರೀತಿ ಇರಬಹುದು, ಯಾಕೆಂದ್ರೆ ಅವರು ಕೂಡ ಅವರು ತನಿಖೆ ಮಾಡಿರುವಂತದ್ದು ಕುಕ್ಕರ್ ಬ್ಲಾಸ್ಟ್ ನ, ಅವರು ಕೂಡ ಕೆಲವೊಂದಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಇವರು ಕೂಡ ಈ ಒಂದು ಲೋಕಲ್ ಪೊಲೀಸರು ಆ ದಿಕ್ಕಿನಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ.